ನಮಸ್ತೆ ಫ್ರೆಂಡ್ಸ್, ಹೆಂಗಿದ್ದೀರಾ ಎಲ್ಲರೂ? ದಿನ ಅದ ಬೇಳೆ ಸಾರು ತಿಂದು ಬ್ಯಾಸರ ಬರ್ತೈತಲ್ಲ, ಹಿಂಗಾಗಿ ಒಮ್ಮೆ ಯಾವಾಗರೆ ನುಗ್ಗೆಕಾಯಿ ಸಾರು ಅಂತ ಮಾಡ್ಕೊ. ಅದಕ್ಕೆ ನಾವು ಮನ್ಯಾಗ ಮಾಡತ್ತೇವೆ ಅಂದ್ರೆ ನಮ್ಮ ವ್ಯೂವರ್ಸ್ ತೋರ್ಸೋಕೆ ಏನಾಕೈತಿ ಅಂತೇಳಿ ಕ್ಯಾಮ್ರಾ ತೊಗೊಂಡು ವಿಡಿಯೋ ಶೂಟ್ ಮಾಡ್ಕೊಕ್ಕೆ ಬಂದೆ. ಟೈಮ್ ವೇಸ್ಟ್ ಮಾಡಲಾರ್ದ ಲಘುನ ಹೆಂಗೆ ಮಾಡೋದು ಅಂತ ಹೇಳ್ತೀನಿ ನೋಡ್ರಿ. ಮೊದ್ಲಕ್ಕೆ ನಾನು ಕುಕ್ಕರ್ಗೆ ಬೇಳೆ ಕುದಿಯಕ್ಕೆ ಇಟ್ಟೀನಿ. ಆಮೇಲೆ ನುಗ್ಗೆಕಾಯಿ ನಿಮ್ಗೆ ಹೆಂಗೆ ಯಾವ ಸೈಜ್ ಬೇಕು ಆ ಸೈಜ್ ಕಟ್ ಮಾಡ್ಕೊಂಡು ಇಟ್ಕೊರಿ. ಬೇಳೆ ಕುದ್ದ ನಂತರ ಆಮೇಲೆ ಅದ್ರೊಳಗೆ ಕಟ್ ಮಾಡಿದ ನುಗ್ಗೆಕಾಯಿ ಹಾಕಿ ಗ್ಯಾಸ್ ಮೇಲೆ ಇಡಬೇಕಾ. ಸೀಟಿ ಆಗೋಕ್ಕಿಂತ ಮುಂಚೆನೇ ಬಂದ್ ಮಾಡಿಬಿಡ್ರಿ. ಒಂದು ಸಲ ನೀವು ಹಿಂಗೆ ಮಾಡಿ ನೋಡಿರಿ, ಭಾಳ ರುಚಿ ಬರ್ತದೆ. ಯಾಕಂದ್ರೆ ಪೈಲಾನ ಕುದ್ಸಕ್ಕೆ ಹಾಕಿತ್ತಂದ್ರೆ ಭಾಳ ಕುದಿತಾವ, ಪುಡಿ ಒಳಗೆ ಕುದಿತಂದ್ರೆ ಕಡಿಮೆ ಕುದಿತಾವ. ಒಂದು ಪಾತ್ರೆ ಒಳಗೆ ಎಣ್ಣೆ ಕಾಯಕ್ಕಿಟ್ಟು ಕಾದ ಬಳಿಕ ಸಾಸಿವೆ, ಜೀರಿಗೆ, ಸ್ವಲ್ಪ ಮೆಂತೆ, ಕೆರಬೇವ, ಸ್ವಲ್ಪ ಉಳ್ಳಾಗಡ್ಡಿ ಕಟ್ ಮಾಡಿ ಹಾಕ್ರಿ. ಆಮೇಲೆ ಜಜ್ಜಿದ ಬೆಳ್ಳುಳ್ಳಿ ಇಷ್ಟು ಹಾಕ್ಕೊಂಡು ಚಲೋ ತಂಗೆ ಹುರ್ಕೋಬೇಕು. ಆಮೇಲೆ ಎಣ್ಣೆ ಒಳಗೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಸ್ವಲ್ಪ ಕೆಂಪು ಖಾರ ಹಾಕಿ ಚಲೋ ತಂಗೆ ಫ್ರೈ ಮಾಡ್ಕೋಬೇಕ್ರಿ. ಆಮೇಲೆ ನುಗ್ಗೆಕಾಯಿ ಸಾರು ಅಥವಾ ಬೇಳೆ ಸಾರು ಮಾಡಬೇಕಾದ್ರೆ ಯಾವಾಗೂ ಹುಂಡುಗಾರ ಅಂತಾರಲ್ಲ, ಆ ಖಾರ ಹಾಕ್ಬೇಕು ನೋಡಿರಿ. ಒಂದು ಸಿಟಿ ಮಾಡೋಕ್ಕಿಂತ ಮೊದ್ಲು ಕುದಿತಂದ್ರೆ ಈ ಥರ ಚಲೋ ಕುದಿತಾವ. ಕುದಿತಂದ್ರೆ ಇದು ನುಗ್ಗೆಕಾಯ್ದು ಟೇಸ್ಟ್ ಏನು ಇರ್ತದಲ್ಲ, ಎಲ್ಲ ಬೇಳೆ ಒಳಗೆ ಚಲೋ ಮಸ್ತ್ ಟೇಸ್ಟ್ ಬರ್ತದೆ. ಬಟ್ ಪ್ರತಿಯೊಬ್ರದ್ದು ಮಾಡೋದು ರೀತಿ ಅಂತೂ ಎಲ್ಲ ಬೇರೆ ಬೇರೆನೇ ಇರ್ತದೆ. ಅದ್ರ ಟೇಸ್ಟೂ ಹಾಗೆ ಬೇರೆ ಬೇರೆನೇ ಬರ್ತದೆ. ನೀವು ಹೆಂಗೆ ಮಾಡ್ತೀರಂತ ನನಗೆ ನಕ್ಕಿ ಕಮೆಂಟ್ ಮಾಡಿ ಹೇಳ್ರಿ. ನುಗ್ಗೆಕಾಯಿ ಮತ್ತು ಕುದಿಸಿದ ಬೇಳೆ ಎಲ್ಲ ರೆಡಿ ಇತ್ತಲ್ಲ, ಅದೇ ಫುಡ್ನಿ ಒಳಗೆ ಚಲೋ ತಂಗೆ ಹಾಕಿ ಕುದಿಸ್ಬೇಕ್ರಿ. ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಕ್ಕರೆ ಹಾಕ್ಬೇಕ್ರಿ. ಆಮೇಲೆ ನಮ್ಮದು ಒಣ ಕೊಬ್ಬರಿ ಸ್ವಲ್ಪ ಕಲ್ಲೊಳಗೆ ಚಲೋ ತಂಗೆ ಕುಟ್ಟಿ ಅದ್ರೊಳಗೆ ಹಾಕಿದ್ರೆ ಇದ್ರದ್ದು ಟೇಸ್ಟ್ ಒಂದು ಸ್ವಲ್ಪ ಚೇಂಜ್ ಬರ್ತದೆ. ಹಿಂಗೆ ಜಜ್ಜಿ ಹಾಕಿದ್ರೆ ಸ್ವಲ್ಪ ಎಣ್ಣೆ ಬಿಡ್ತದಲ್ರಿ, ಹಿಂಗಾಗಿ ಸಾರದ ಟೇಸ್ಟ್ ಭಾಳ ಚಲೋ ಬರ್ತದೆ. ಆಮೇಲೆ ಈ ಸಾರು ನೀವು ಸಾರಕ್ಕೆ, ರೊಟ್ಟಿಗೆ, ಚಪಾತಿಗೆ ಎಲ್ಲದಕ್ಕೂ ಮ್ಯಾಚ್ ಆಕೈತೆ. ಕೊಬ್ಬರಿ ಹಾಕಿ ಇಲ್ಲಾಂದ್ರೆ ಒಂದು 5-10 ನಿಮಿಷ ಚಲೋ ತಂಗಿ ಕಳ ಕುದಿಸ್ಬೇಕ್ರಿ. ಯಾಕಂದ್ರೆ ಚಲೋ ಎಷ್ಟು ಕುದಿಸ್ತೇವಲ್ಲ ಅಷ್ಟು ರುಚಿ ಬರ್ತದೆ. ಆಮೇಲೆ ನುಗ್ಗೆಕಾಯ್ದು ರಸನೂ ಆ ಸಾರು ಒಳಗೆ ಬಿಡ್ತದೆ. ಮತ್ತು ಸ್ವಲ್ಪ ಹುಳಿ ಬೇಕಾಗಿತ್ತಂದ್ರೆ ನೀವು ಹುಣ್ಚಿಕಾಯಿ ರಸನೂ ಇದ್ರೊಳಗೆ ಹಾಕ್ಬೋದು ರೀ. ಹುಣ್ಚಿಕಾಯಿ ರಸಲೇನ ನೋಡಿರಿ. ಈ ಸಾರು ರೆಸಿಪಿ ನಿಮಗೆ ಸೇರಿತ್ತಂದ್ರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡ್ರಿ. ನಿಮ್ಗೆ ಇಷ್ಟ ಆಗಿತ್ತಂದ್ರೆ ನೀವು ನಕ್ಕಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಾ. ಮತ್ತೆ ಸಿಗೋಣ ರೀ ನೆಕ್ಸ್ಟ್ ರೆಸಿಪಿಯಲ್ಲಿ. ಬಾಯ್.